ಇವತ್ತು ಭಾಗಮಂಡಲದ ಹತ್ತಿರ ಮಡಿಕೇರಿ ತಲಕಾವೇರಿ ಮತ್ತು ನಾಪೋಕ್ಲು ತಲಕಾವೇರಿ ರಸ್ತೆಗಳ ಛೇದಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದರ ಉದ್ಘಾಟನೆಗೆ ನಾನು ಮೈಸೂರು ಜಿಲ್ಲೆಗೆ ಬರ್ತಾ ಇದ್ದೆ, ಸುತ್ತೂರಿಗೆ. ಪೊನ್ನಣ್ಣವರು ಈ ಮೇಲ್ಸೇತುವೆ ನಿರ್ಮಾಣ ಆಗಿ ರೆಡಿ ಇದೆ ಉದ್ಘಾಟನೆಗೆ, ಈ ಉದ್ಘಾಟನೆಗೆ ನೀವೇ ಬರಬೇಕು ಅಂತೇಳಿ ಹೇಳಿದ್ರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೈಸೂರು ಕಾರ್ಯಕ್ರಮ ಸ್ವಲ್ಪ ತಡ ಆಯಿತು, ಹಾಗಾಗಿ ಇಲ್ಲಿ ಬರೋದು ಕೂಡ ತಡ ಆಯಿತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಮೇಲ್ಸೇತುವೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಈ ಸೇತುವೆ 3 ನದಿಗಳು ಇಲ್ಲಿ ಸೇರ್ತವೆ. ಎಂತಿರೋದು ಕನಿಕಾ, ಕಾವೇರಿ, ಸುಜೋತಿ, ಕನಿಕಾ, ಕಾವೇರಿ, ಸುಜೋತಿ 3 ನದಿಗಳು ಸೇರ್ತವೆ. ಇದು ಒಂದು ಸಂಗಮ. ಈ ಸಂಗಮ ಆಗಿರೋದ್ರಿಂದ ಇದನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ 3 ನದಿಗಳು ಸೇರೋದ್ರಿಂದ ಅದು ಸಂಗಮ ಆಗ್ತದೆ. ಅದು 3 ನದಿಗಳು ಸೇರೋದ್ರಿಂದ ತ್ರಿವೇಣಿ ಸಂಗಮ ಆಗ್ತದೆ. ಇದರಿಂದ ಇಲ್ಲಿ ಈ ನದಿಗಳು 3 ನದಿಗಳು ಸೇರೋದ್ರಿಂದ ನೀರು ಫ್ಲಡ್ಡಿಂಗ್ ಆಗಿ ಪ್ರವಾಹ ಬಂದು ಜನಗಳಿಗೆ ತೊಂದರೆ ಆಗ್ತದೆ. ಸುಮಾರು ಈ ಪ್ರದೇಶ ಎಲ್ಲ ಮುಳುಗಡೆ ಆಗ್ತಾ ಇತ್ತು. ಮುಳುಗಡೆ ಆಗುವಾಗ ಆಗ KJ ಜಾರ್ಜ್ ಅವರು, ನಾನು ಮುಖ್ಯಮಂತ್ರಿ ಆಗಿದ್ದೆ 2016ನೇ ತಾರೀಕು 2016ನೇ ಇಸ್ವಿ, 16-17ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ನಾನು 2013ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಈಗ ಮತ್ತೆ 2023ರಿಂದ ಮುಖ್ಯಮಂತ್ರಿ ಆಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ